ರೀತಿಯಲ್ಲಿ ಹೇಳ್ಕೊಂಡ್ರು. ಅವ್ರಿಗೆ ಹೇಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗಿದೆ. ಐ ಪರ್ಸ್ನಲಿ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಏನಿದೆ ತುಂಬ ಜನಕ್ಕೆ ಒಂದು ಕೆರಿಯರ್ ರೂಪಿಸ್ಕೊಟ್ಟಿದೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಕೆರಿಯರ್ನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಿದೆ. ಅವರ ಪರ್ಸ್ನಾಲಿಟಿನ ಇಂಡಸ್ಟ್ರಿಗೆ, ಜನಗಳಿಗೆ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ. ನೀವು ಒಬ್ಬರು ವ್ಯಕ್ತಿ, ನಿಮ್ಮಲ್ಲೊಂದು ವ್ಯಕ್ತಿತ್ವ ಅದೇ, ಕಲೆ ಅನ್ನೋದು ಬಿಟ್ಟು ಅನ್ನೋದನ್ನು ಕೂಡ ಹೊರತುಪಡಿಸಿ ಅದೆಲ್ಲ ಹೊರತುಪಡಿಸಿ ಹೇಳ್ಕೊಡುತ್ತೆ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಆ್ಯಂಡ್ ಇಟ್ಸ್ ಕಮಿಂಗ್ ಬ್ಯಾಕ್ ಇನ್ ಅ ಬಿಗರ್ ವೇ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಎಸ್ ಸರ್, ನೀವು ಹೇಳಿದ್ದು ಒಂದು ಲೈನ್ ಅಂತೂ ನಿಜವಾಗ್ಲೂ ಸತ್ಯ. ಕಮ್ ಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ. ಯಾಕಂದರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ, ಕಿಚ್ಚ ಸುದೀಪ್ ಸರ್. ಹಾಗಾಗಿ ಆದರೂ ಪ್ರತಿ ಸೀಸನ್ ಶುರುವಾದಾಗಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ಲರಿಂದಾನು. ಈ ಸೀಸನ್ 12 ಅಂದ ತಕ್ಷಣ, ಬಿಕಾಸ್ ಲಾಸ್ಟ್ 2 ಸೀಸನ್ಸ್ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದಷ್ಟು, ಓಕೆ, ಲಾಸ್ಟ್ 2 ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂಥ ಸೂಪರ್ ಡೂಪರ್ ಹಿಟ್ ಸೀಸನ್ಸ್. ಹಾಗಾಗಿ ಆಬ್ವಿಯಸ್ಲಿ ಸೀಸನ್ 12 ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಹೊಸ ಚೈತನ್ಯ, ಹೊಸ ಹುರುಪು ನಿಮ್ಮ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ? ನಮ್ಮ ಚೈತನ್ಯ ಯಾವುದು ಕಮ್ಮಿ ಆಗೇ ಇಲ್ಲ. ಮಾಡಿಲ್ಲಾದರೂ ಹಾಗೆ ಇರೋದು, ಮಾಡಿದ್ರು ಹಾಗೆ ಇರುತ್ತೆ. ದಟ್ ಇಸ್ ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ. ವಾಟ್ ಯು ವಾಂಟ್ ಟು ಡೂ ಇನ್ ಲೈಫ್, ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎನಿ ಸೀಸನ್ಸ್ ಆರ್ ಎನಿ ಫಿಲ್ಮ್ಸ್. ನಮ್ಮ ಮನೆಯಲ್ಲಿ ಕೆಲಸ ಇಲ್ಲದಾಗ ಅಡುಗೆ ಮಾಡ್ಕೊಂಡು ಕೂತ್ರೆ ಅದೇ ಹುಮ್ಮಸ್ಸನ್ನು ಮಾಡ್ತಾ ಇರ್ತೀವಿ ನಾವು. ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ಗಾಟ್ ಬ್ಯಾಕ್ ಟುಗೆದರ್. ಸಿ, ಇನ್ಫ್ಯಾಕ್ಟ್ ನಾನು ಒಂದು ನೀವೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು, ನಾನು ಟ್ವೀಟ್ ಮಾಡಿದಾಗ ಇಟ್ ವಾಸ್ ನಾಟ್ ಅ ಥ್ರೆಟ್, ಇಟ್ ವಾಸ್ ನಾಟ್ ಅ ವಾರ್ನಿಂಗ್, ಇಟ್ ವಾಸ್ ಅನ್ ಎಕ್ಸ್ಪ್ರೆಷನ್ ಆ್ಯಂಡ್ ಅ ಒಪಿನಿಯನ್ ದಟ್ ಐ ವಾಂಟೆಡ್ ಟು ಶೇರ್ ವಿತ್ ದ ವರ್ಲ್ಡ್, ರೈಟ್? ಹಾಗಿರ್ಬೇಕಾದ್ರೆ ನೀವು ಹೇಳ್ತೀರಿ ಎ ವಿ ಎಲ್ಲೂ ನೋಡೋದು ಎಲ್ಲರದ್ದು ಆಲ್ಟರ್ನೇಟಿವ್ ಇಲ್ಲ ಹಾಗೆ. ಓಕೆ, ದಟ್ಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ನೀವೆಲ್ಲ ನನಗೆ ಕೊಟ್ಟಿರೋದು, ಬೈ ಸೇಯಿಂಗ್ ದಟ್ ಅಗೇನ್ ಆ್ಯಂಡ್ ಅಗೇನ್, ಮೇಕಿಂಗ್ ಮೀ ಬಿಲೀವ್ ದಟ್ ಹೌ ಮಚ್ ಐ ಆಮ್ ಲವ್ಡ್. ದಟ್ ಇಸ್ ನಾಟ್ ದ ಪಾಯಿಂಟ್. ಇನ್ನೊಬ್ರು ಕೂಡ ಬಂದು ನಡೆಸ್ಕೊಟ್ರು. ನನ್ನ ಪ್ರಕಾರ ನಾನು ಆ ಬಿಗ್ ಬಾಸ್ ಶೋ ಮಿಸ್ ಮಾಡ್ತಾ ಇರಲಿಲ್ಲ. ಬಹುಶಃ ನಾವು ಕುತ್ಕೊಂಡು ನಾವು ನೋಡ್ತಾ ಇದ್ವಿ. ಬಹುಶಃ ನಮ್ಮವರೇ ಯಾರೋ ನಡೆಸ್ಕೊಡೋದ್ರಿಂದ ನಾವು ಅವ್ರಿಗೆ ಫೋನ್ ಮಾಡಿ ಹಿಂಗೆ ಮಾಡಬೇಡ, ಹಂಗೆ ಮಾಡು ಅಂತಲೂ ಹೇಳಿರ್ತಾ ಇದ್ವಿ. ವಿ ಡೋಂಟ್ ನೋ, ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಆನ್. ಸೊ ದಟ್ ಇಸ್ ದ ಹೋಲ್ ಐಡಿಯಾ. ಇವಾಗ 11 ವರ್ಷ ಸೀಸನ್ ನಾವು ಫೌಂಡೇಶನ್ ಹಾಕೋದೇನಕ್ಕಾದ್ರೆ ಅದು ಇನ್ನೂ ಬೆಳೀತಾ ಇರಲಿ, ಆಗ್ತಾ ಇರಲಿ. ಎಲ್ಲರಿಗೂ ನಮಸ್ಕಾರ. So, I think the show is produced in 65 territories in multiple languages. I think the one thing that Sudeep sir said, which is it's about being real. It's about getting the people out, their real personalities. And I think there is one consistent real person who's been with Bigg Boss Karna, and that's Sudeep sir. I see him every weekend. He wears his heart on the sleeve. He doesn't go behind any facade. He says what's in his heart. And that's why I think he's connected with the audiences. And I think that's the reason this show is such a big success. I think the only thing he changes every year is he starts looking younger. I was just looking at the AV and I realized from season 1 till now you only look younger. So I think that's something you should ask him. For this season we'll have a lot of twists and turns. Like he said, it's going to be bigger, it's going to be better. That's always the effort at our end. And with his suggestions, his ideas, Kutti and the team, we keep working on this. While the season ends, our team, Tabassum, who's sitting over there, and the team start working on the next season. So hopefully, with all the new twists and turns that we have planned, hopefully everybody will enjoy it a lot more than last year. ಥ್ಯಾಂಕ್ ಯು ಸರ್. ನೀವು ಹೇಳಿದ ಒಂದು ಮಾತಂತೂ ಸತ್ಯ, ಈಸ್ ರಿವರ್ಸ್ ಏಜಿಂಗ್. ಅದನ್ನು ನಾವೆಲ್ಲರೂ ಅಗ್ರಿ ಮಾಡ್ತೀವಿ. ಓಕೆ, ಈಗ ಮಾಧ್ಯಮದವರಿಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಫ್ಲೋರ್ ಓಪನ್ ಇದೆ. ಓವರ್ ಟು ಯು. ತುದ್ದನ್ನ ಯಾರು ಕೂಡ ಊಹಿಸೋಕೆ ಸಾಧ್ಯ ಇರಲಿಲ್ಲ, ಅದರಲ್ಲಿ ನಾವು ಕೂಡ ಹೌದು. ಸೊ ಮತ್ತೆ ನೀವು ಶೋ ಮಾಡ್ತಾ ಇರೋದಕ್ಕೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಸರ್, ಈಗ ಇದ್ರ ನಡುವೆ ಒಂದಿಷ್ಟು ವಿಚಾರಗಳು ಬಂತು. ಸಹಜವಾಗಿ ಏನಂತಂದ್ರೆ, ಸುದೀಪ್ ಸರ್ ಬಿಗ್ ಬಾಸ್ ಶೋನಲ್ಲಿ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ, ಅಂದ್ರೆ ವಿವಾದಿತ ಕಂಟೆಸ್ಟೆಂಟ್ಗಳು ಇರಬಾರ್ದು ಅನ್ನೋಂಥ ಕೆಲವು ಅಂಶಗಳನ್ನ ಹೇಳಿದ್ದಾರೆ ಅನ್ನುವಂಥದ್ದು. ಈಗ ಸೀಸನ್ 12 ಒಪ್ಕೊಳ್ಳೋಕೆ ಈ ರೀತಿಯ ಕೆಲವು ಕಂಡೀಷನ್ಸ್ಗಳು ಇದೆಯಾ? ನಿಮ್ಮ ನಿರ್ಧಾರ ಬದಲಾಯಿಸಕ್ಕೆ ಏನ್ ಕಾರಣ ಆಯಿತು ಅನ್ನುವಂಥದ್ದು ಸರ್? ನಾನು ಇವರು ಪತ್ರಿಕಾಗೋಷ್ಠಿ ಕರೀತಾರಂದಾಗೆ ಏನಂದ್ರೆ ಏನದು ವಿವಾದಿತ
ಆ ವಿವಾದಿತ Controversy ಪ್ರಶ್ನೆಗಳನ್ನ ಇರೋದು. ವಿವಾದಿತ ಪ್ರಶ್ನೆಗಳನ್ನ ಕೇಳೋ ಮಿತ್ರರಿಗೆ ಕರಿಬೇಡಿ ಅಂತಾನೆ ಹೇಳೋದು. ಅರ್ಥ ಆಯ್ತಾ ನಾನು? ಹೌ ಕ್ಯಾನ್ ಬಿಗ್ ಬಾಸ್ ಹ್ಯಾಪನ್ ವಿತೌಟ್ ಕ್ಯಾರೆಕ್ಟರ್ಸ್ ಆಫ್ ಪರ್ಸನಾಲಿಟೀಸ್? ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋರನ್ನ ಬೆಳಗ್ಗೆ ಎದ್ರೆ ಬರೀ ತುಂಬ ಒಬ್ಬರನ್ನೊಬ್ಬರು ಹೊಗಳ್ಕೊಂಡು ತಬ್ಕೊಂಡು ಮುತ್ಕೊಟ್ಕೊಂಡು ಪ್ರೀತಿಯಿಂದ ಇದ್ದು ಮಾತೆತ್ರ ನಿಮಗೆ ಹಿಂದೆ ದೇವ್ರದ್ದು ಗಂಟೆ ಇದು ಭಜನೆ ಬರೋ ಥರ ನಡೆಯುತ್ತಾ? ಆಗಲ್ಲ. ಸಿ, ಬಿಗ್ ಬಾಸ್ ಈಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿತ. ಓನ್ಲಿ ಥಿಂಗ್ ಐ ಓನ್ಲಿ ರಿಕ್ವೆಸ್ಟ್ ದೆಮ್ ಇಸ್ ಹ್ಯಾವ್ ಅ ಕ್ಲಾರಿಟಿ. ದಟ್ಸ್ ಆಲ್. ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀರಿ, ಏನಕ್ಕೆ ಕಳಿಸ್ತಾ ಇದ್ದೀರಿ, ಆ ಕ್ಲಾರಿಟಿ ಬೇಕು. ಅದಿಲ್ಲ ಅಂದ್ರೆ ಏನಾಗುತ್ತೆ, ಅನಾವಶ್ಯಕ ಒಂದು ಶೋ ನಡೆಸೋದಕ್ಕೆಗೋಸ್ಕರ ಕೆಲವ್ರನ್ನ ಹಾಕೋದಾಗುತ್ತೆ. ಅದು ಬಂದಾಗ ತಪ್ಪಾಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಬಿಕಾಸ್ ಏನಾಗುತ್ತೆ, ಸಮ್ಟೈಮ್ಸ್ ಬಿಗ್ ಬಾಸ್ ನಾನು ಏನು ಹೋಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗಬಾರ್ದು. ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗಿಬಿಟ್ರೆ ನನಗೆ, ವಾಟ್ ಅಬೌಟ್ ದ ಅದರ್ ಕಂಟೆಸ್ಟೆಂಟ್ಸ್? ಏನಾಗುತ್ತೆ ಇಲ್ಲಿ, ಇವಾಗ ಬಿಗ್ ಬಾಸ್ ಅಲ್ಲಿ ಎರಡೇ ರೀತಿ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗೋದು, ಬುದ್ಧಿವಂತರು, ಅತಿ ಬುದ್ಧಿವಂತರು. ಸೊ ಈಗ ಬುದ್ಧಿವಂತರನ್ನ ನಾನು ಡೀಲ್ ಮಾಡ್ಬೋದು. ಅತಿ ಬುದ್ಧಿವಂತರು ಏನು ಮಾಡ್ತಾರೆ, ಬುದ್ಧಿವಂತರನ್ನ ಹೆಂಗೆ ಸೈಡಿಗೆ ಹಾಕ್ಬೇಕು ಅಂತ ಗೊತ್ತಿರುತ್ತೆ. ಸೊ ಅದೇ ನಡೀತಾ ಇದ್ದಾರೆ ಪ್ರತಿ ವಾರ. ಐ ಥಿಂಕ್ ಇಟ್ ಬಿಕಮ್ಸ್ ಅ ಲಿಟಲ್ ಟೀಡಿಯಸ್ ಫಾರ್ ಮಿ. ಕರೆಕ್ಟ್. ಅದು ಒಂದು ಪರ್ಸನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋಂಟ್ ಥಿಂಕ್ ದಟ್ ಕೇಮ್ ಅಕ್ರಾಸ್ ಆಸ್ ಅ ಕಂಡೀಷನ್. ನಾನು ಯಾವತ್ತೂ ಹೇಳಿಲ್ಲ. ಒಂದು 2-3 ಪತ್ರಿಕಾಗೋಷ್ಠಿ ಹಿಂದೆಗಡೆ, ಒಂದು 2 ವರ್ಷ 3 ವರ್ಷದ ಹಿಂದೆಗಡೆ ಏನಾಗುತ್ತಿಲ್ಲ, ಒಬ್ಬರು ನಿಮ್ಮಲ್ಲೇ ಒಬ್ಬರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವ್ರ ಹತ್ರ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಳ್ಳೋ ಪ್ರಶ್ನೆ ಕೇಳಿದ್ದೆ ನಾನು. ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನೂ ಹೊರಗಡೆ ಇದ್ದೀವಿ, ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಭಾಳ ಲೀಗಲ್ ಟರ್ಮ್ಸಲ್ಲಿ ಜೀವನ ನಡೆಸ್ತಾ ಇದೀವಿ ಅಂತಾಯಿತು. ಹಾಗಿರ್ಬೇಕಾದ್ರೆ ವೈಯಕ್ತಿಕವಾಗಿ ಯಾರೋ ಒಬ್ರು ಒಳಗೆ ಹೋಗಬಾರ್ದು, ಅವ್ರನ್ನ ಕಳಿಸ್ಬೇಡಿ ಅನ್ನೋದು ತಪ್ಪಾಗುತ್ತೆ. ಐ ಆಮ್ ಓಕೆ ವಿತ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ಲಾಂಗ್ ಎಸ್ ದೇ ಹ್ಯಾವ್ ಅ ಕ್ಲಾರಿಟಿ ವೈ ದೇ ಆರ್ ಕಾಸ್ಟಿಂಗ್ ದೆಮ್. ಐ ಥಿಂಕ್ ಇಟ್ಸ್ ಓಕೆ ಫಾರ್ ಐ ವಿಲ್ ಹ್ಯಾಂಡಲ್. ದಟ್ಸ್ ನಾಟ್ ದ ಪಾಯಿಂಟ್. ಅದನ್ನು ನಾನು ಲೆಟ್ ಮೀ ಪುಟ್ ಇಟ್ ಅಕ್ರಾಸ್. ನಾನು ಯಾವತ್ತೂ ಆ ಥರ ಕಂಡೀಷನ್ಸ್ ನಾನು ಹಾಕಿಲ್ಲ. ಸೊ ದಟ್ ವಿವಾದಿತ ಐ ಥಿಂಕ್ ಇಟ್ಸ್ ಓಕೆ. ಸಮ್ಟೈಮ್ಸ್ ಏನು ಗೊತ್ತಾ, ಹೊರಗಡೆ ಹೇಗೋ ಬರುತ್ತಾರೆ, ಒಳಗಡೆ ಹೋದ್ಮೇಲೆ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿರ್ತಾರೆ. ಯು ಡೋಂಟ್ ನೋ, ವಿ ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್. ಬಿಗ್ ಬಾಸ್ ಅಲ್ಲಿ ಒಂದಂತೂ ಸತ್ಯ, ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ, ಹೇಗೆ ಮಾತಾಡ್ತಾ ಇರ್ತಾರೆ, ಒಳಗಡೆ ಹೋದ್ಮೇಲೆ ಬೇರೆ ಆಗ್ಬಿಡ್ತಾರೆ. ಸಿ, ಸಮ್ಟೈಮ್ಸ್ ಯು ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಪೀಪಲ್. ಮಾಡುವಾಗ ಆ ಮಾರ್ಕೆಟಿಗೆ ಏನೇನು ಬೇಕು ಒಂದು ಕಂಪ್ಲೀಟನ್ನು ಹಾಕಲೇಬೇಕಾಗುತ್ತೆ. ಕೆಲವೊಮ್ಮೆ ನಾವು 100% ಹಾಕ್ತೇವೆ, ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿಗಳು ನಾವು ಮೇಕ್ ಶೋರ್ ಮಾಡ್ತೀವಿ. ಫಸ್ಟ್ ಲಾಂಚ್ ಆದಾಗ ಒಂದು ಯಾಕೆ ಹಿಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಎಲ್ಲ ಎಲಿಮೆಂಟ್ಗಳು ಅದ್ರದ್ದು ಇದ್ದದ್ರಿಂದ ಹಿಟ್ ಆಯಿತು. ಇಲ್ಲಾಂದರೆ ಈ ಬೇರೆ ಲ್ಯಾಂಗ್ವೇಜಿಗೆ ಕಂಪೇರ್ ಮಾಡಿದ್ರೆ ಇಷ್ಟು ದೊಡ್ಡ ಹಿಟ್ ಆಗಲಿಕ್ಕೆ ಕಾರಣ ಏನೋ ಒಂದು ನಾವು ಸರಿ ಮಾಡಿದ್ದೇವೆ. ಬಟ್ ಅವರ ಕ್ವಶನ್ ಏನಿತ್ತಂದರೆ, ಓಕೆ ಇನ್ನೂ ಬೆಟರ್ ಮಾಡಬೇಕು, ಬೇರೆ ಮಾರ್ಕೆಟಿಗಿಂತ ನಮ್ಮ ಶೋನ ಎಲ್ಲರೂ ತಿರುಗಿ ನೋಡಬೇಕು ಅಂತ ಒಂದು ಉದ್ದೇಶದಿಂದ ಅವ್ರು ಏನು ಹೇಳಿದರು, ಅವ್ರು ಆ್ಯಕ್ಚುಲಿ ಸಜೆಷನ್ ಆಗಿ ನಾವು ತಗೊಂಡು ಅವ್ರು ಡಿಸ್ಕಸ್ ಮಾಡಿ ಏನು ಬೆಟರ್ ಮಾಡ್ಬೋದು ಈ ಸೀಸನಲ್ಲಿ, ಅದನ್ನೆಲ್ಲ ಈ ಸೀಸನ್ ಅಳವಡಿಸಿ ಕಳೆದ 11 ಸೀಸನ್ಗಿಂತ ಬೆಟರಾಗಿ 12 ಸೀಸನ್ ಬರ್ತೇವೆ, ದೊಡ್ಡ ಮಟ್ಟದಲ್ಲಿ ಬರ್ತೇವೆ. ಅಷ್ಟು ಹೇಳಿ